ಸರ್ವಕಾಲದಲ್ಲಿ ಮಿತ್ರ ಆಗಿರ್ತಕ್ಕಂಥವ್ರು ಯಾರಂದ್ರ ಧರ್ಮ ಅಂತ. ಆ ಚಿನ ಧರ್ಮದಲ್ಲಿ ರಕ್ಷಾಬಂಧನ ಪರ್ವದ ಮಹತ್ವವೇನು? ರಾಖಿ ಮಾತ್ರ ಒಂದು ದಾರೋ, ಅದ್ರ ಹಿಂದೆ ಏನು ಅಧ್ಯಾತ್ಮದ ಅದು ಸೂತ್ರ ಯಾವ ರೀತಿ ಕೆಲಸ ಮಾಡ್ತದ ಅನ್ನೋದನ್ನ ಪ್ರಶ್ನೆ ಅದ. ನೂಲು ಹುಣ್ಣಿಮೆ ಅಂತ ಕರಿತೀರಿ ನೀವು ಆಡು ಭಾಷಾದಾಗ. ನಾಳೆ ಬರ್ತಕ್ಕಂಥ ಹುಣ್ಣಿಮೆಗೆ ನೂಲು ಹುಣ್ಣಿಮೆ ಅಂತ ಕರಿತೀರಿ. ಆ ಹುಣ್ಣಿಗೆ ವಿಶೇಷವಾಗಿರ್ತಕ್ಕಂಥ ಮಹತ್ವ. ಒಬ್ಬ ತೀರ್ಥಂಕರರ ಮೋಕ್ಷ ತಿಥಿಯೂ ಹೌದು. ಹುಣ್ಣಿಮೆ ದಿವಸ ಒಬ್ಬರು ತೀರ್ಥಂಕರ್ ಮೋಕ್ಷಕ್ಕೆ ಹೋದ್ರು. ಯಾವ ತೀರ್ಥಂಕರು? ಯಾವ ತೀರ್ಥಂಕರ್ ಮೋಕ್ಷಿಗರು ಹುಣ್ಣಿಮೆ ದಿವಸ? ರಕ್ಷಾಬಂಧನ ದಿವಸ? ಗೊತ್ತಿಲ್ಲ. ನೇಮಿನಾಥ ತೀರ್ಥಂಕರರ ತೀರ್ಥ ಕಾಲದಲ್ಲಿ ರಕ್ಷಾಬಂಧನ ಪರ್ವದ ಪ್ರಾರಂಭ ಆಗಿದೆ. ವರ್ತಮಾನ ಕಾಲ ಅಪೇಕ್ಷೆಯಲ್ಲಿ ಹಂಗ ನೋಡ್ರೆ ರಕ್ಷಾಬಂಧನ ಪರ್ವ ಒಂದು ದಿವಸಕ್ಕೆ ಸೀಮಿತ ಅಲ್ಲ, ಇದು ಶಾಶ್ವತ ಆಗಿರ್ತಕ್ಕಂಥ ಪರ್ವ ಅಂತ. ಧರ್ಮೋ ರಕ್ಷತಿ ರಕ್ಷಿತ. ಸಾಮಾನ್ಯ ಭಾಷೆದಾಗ ಒಂದು ಸೂತ್ರ ಬದಲು ಹೇಳಿದ್ರೆ ತೀತೈತಿ. ಅದಕ್ಕೆ ನಾವು ಕಂಕಣ ಅಂತ ಕರಿತೀವಿ. ಅಧ್ಯಾತ್ಮದಾಗ ದಶಲಕ್ಷಣ, ಷೋಡಶಕರಣ, ಪಂಚಕಲ್ಯಾಣ, ಯಾಗಮಂಡಲ, ಸರೋತೋ ಮಹಾಭದ್ರ ವಿಧಾನ, ಋಷಿಮಂಡಲ ವಿಧಾನ ಅಥವಾ ಇಂದ್ರ ಧ್ವಜ ವಿಧಾನ, ಅನೇಕ ಆರಾಧನೆಗಳನ್ನ, ಪೂಜೆಗಳನ್ನ, ವ್ರತ ಅನುಷ್ಠಾನಗಳನ್ನ ಮಾಡಾಗ ಕಂಕಣ ಕಟ್ಕೋದೊಂದು ಪರಂಪರ ಐತಿ. ಲೋಪಿ ಬೆಳಗಾಗ ಕಂಕಣ ಕಟ್ಕೋತಿರ್ಲಿ. ಎಲ್ಲರೂ ಪಂಡಿತರು ಹೇಳ್ತಾರ ಮಂತ್ರ, ಕಂಕಣ ಕಟ್ಕೋತೀವಿ 10 ದಿವಸವರೆಗೆ ನಾವು ಚಾಪಿ ಮೇಲೆ ಮಾಡ್ಕೋದ, ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡೋದ, ಇಂತಿಷ್ಟು ಏರಿಯಾ ಬಿಟ್ಟ ದಿಗ್ಬಂಧನ್ ಮಾಡ್ಕೋದ, ನಿಯಮ ಮಾಡ್ಕೊಂಡ್ ಕಂಕಣ ಕಟ್ಕೊಂಡಿವಂದ್ರ ನಮಗ ಸೂತಕ ಪಾತಕ ದೋಷ ತಗಲೋದಿಲ್ಲ. ಒಂದ್ ವೇಳೆ ಮನ್ಯಾಗ ಯಾರೇ ತಿರ್ಕೊಂಡ್ರು ಅಂತ ಕೇಳಿದ, ಆ ಮನೆ ಬಿಟ್ಟು ನೀವು ಬೇರೆದವ್ರ ಮನ್ಯಾಗ ಇದ್ಕೊಂಡು ಲೋಪಿ ಮಾಡ್ಬೋದು ಕಂಟಿನ್ಯೂ, ನಿಮಗೆ ಯಾವ್ದು ದೋಷ ಹತ್ತೋದಿಲ್ಲ. ಇದ್ರ ಅರ್ಥ ಆ ಕಂಕಣ ಕಟ್ಕೊಳ್ಳೋದ್ರಿಂದ ಸೂತಕ ಬರಂಗಿಲ್ಲ ಅಂದ್ರ ಆ ಕಂಕಣ ದಾರ ಅಷ್ಟ ಆತೋ, ಆ ಕಂಕಣದಾಗ ಏನಾದ್ರೂ ಸಂಸ್ಕಾರ ಐತೆ ಅಂದಂಗಾತು. ವಿಚಾರ ಮಾಡ್ರಿ. ಬಹಳ ಸರಳವಾಗಿರ್ತಕ್ಕಂಥ ಪದವನ್ನು ಬಳಸಿದ್ರು. ಏನು? ಕಲ್ಲು ಕಲ್ಲ. ಆ ಕಲ್ಲಿಗೆ ನಾವು ಯೋಗ್ಯ ಸಂಸ್ಕಾರ ಕೊಟ್ರೆ ಆ ಕಲ್ಲಾಗೋದಿಲ್ಲ. ಆ ಕಲ್ಲ ಮೂರ್ತಿ ಆಗ್ತದ. ಪಂಚಗಣ ಪ್ರತಿಷ್ಠೆ ಮಾಡಿರೋದು ಪೂಜನಿ ಆಗ್ತದೆ. ಹಂಗ ಹಾಳಿ ಹಾಳಾಗುವ ವಸ್ತು ಅಲ್ಲ. ಒಂದು ಹಾಳಿಗೆ ನಾವು ಟೈಪಿಂಗ್ ಮಾಡಿಸಿ ಒಂದು ಗ್ರಂಥ ರೂಪ ಕೊಟ್ರ ಅದು ಶಾಸ್ತ್ರ ಆಗ್ತದ, ಅದು ಪೂಜನಿ ಆಗ್ತದ, ದರ್ಶನಿ ಆಗ್ತದ. ಒಂದು ಪೇಪರ್, ಒಂದು ಹಾಳಿ ಸಹಿತ ನಮೋಕಾರ ಮಂತ್ರ ಬರೆಯೋದ್ರಿಂದ ಒಂದು ಪೂಜನಿ ಸ್ಥಾನ ಪಡ್ಕೋತು. ಮಣ್ಣಿನಂತ ಮಣ್ಣಿಗೆ ನಾವು ಸಂಸ್ಕಾರ ಕೊಟ್ರ ಆ ಮಣ್ಣ ಆಗಿ ಉಳಿಲಾರ್ದ ಮಂಗಲ ಕುಂಭಾಗಿ ಭಗವಂತರ ಮಸ್ತಕಾಭಿಷೇಕ ಮಾಡುವಂತ ಸೌಭಾಗ್ಯ ಪಡ್ಕೋತು. ನೀರಿಗೆ ಒಂದು ವೇಳೆ ನಾವು ಸಂಸ್ಕಾರ ಕೊಟ್ಟಿದ್ರೆ ಅದ್ರ ನೀರು ತೀರ್ಥ ಆಗ್ತದ, ನೀರು ಗಂಧೋದಕ ಆಗ್ತದ, ನೀರು ಚರಣೋದಕ ಆಗ್ತದ, ನೀರ ಔಷಧಿ ಕೆಲಸ ಮಾಡ್ತದ. ಕೊನೆಗೆ ಹೇಳ್ತಾರೋ ನೀರ, ಶಾಸ್ತ್ರದೊಳಗೆ ಹೇಳ್ಯಾರು, ಗಂಧ ಎರಡು ಕೂಡಿ ಭಗವಂತನ ಮೇಲೆ ಎರೆದ್ರೆ ಅಂದ್ರ ಅದು ಗಂಧೋದಕ್ಕಾಗಿ ಪಾಪವನ್ನ ಕಳಿತಕ್ಕಂಥ ಪವಿತ್ರ ಗಂಧೋದಕ ಆಗ್ತದ. ಎದರ ಸಂಯೋಗ? ಸಂಸ್ಕಾರದ ಪ್ರಭಾವ. ಹಾಗೆ ದಾರಿಗೆ ಒಂದು ಲವಂಗ ಕಟ್ಟಿ ಅದಕ್ಕೆ ನಾವು ಮಂತ್ರ ಸಂಸ್ಕಾರ ಹಾಕಿದ್ದೆ ಆದ್ರ, ಶಾಂತಿದಾರ ಸಂಸ್ಕಾರ ಮಾಡಿದ್ದೆ ಆದ್ರ ದಾರ ಆಗಲಾರ್ದ ರಕ್ಷಾ ಸೂತ್ರ ಆಗಿ ನಮ್ಮ ಧರ್ಮವನ್ನ, ಆತ್ಮವನ್ನ, ಸಂಸ್ಕೃತಿಯನ್ನ, ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಮಾಡ್ತದೆ. ಮಹಾಭಾರತದಲ್ಲಿ ಒಂದು ಸಣ್ಣ ಪ್ರಸಂಗ ಬರ್ತದೆ. ದ್ರೌಪದಿ ತನ್ನ ಸಖಿಯರ ಜೊತೆಗೆ ಮುಂಜಾನೆ ವನ ವಿಹಾರಕ್ಕೆ ಹೋಗಿರ್ತಾಳೆ ಗಂಗಾ ನದಿ ತಟದೊಳಗ. ಅದೇ ಸಮಯದಲ್ಲಿ ಹಿಂದೂ
ವಾಲ್ಮೀಕಿ ರಾಮಾಯಣದಲ್ಲಿ ಇದ್ರ ಬದಲು ಉಲ್ಲೇಖ ಮಾಡ್ತಾರ. ಅಂದ್ರ ನಾವು ಮಾಡಿರ್ತಕ್ಕಂಥ ಧರ್ಮ ನಮ್ಮನ್ನ ಹೆಂಗ ಕಾಯ್ತೈತಿ, ರಕ್ಷಾ ಬಂಧನ ಪರ್ವಣ ಯಾಕೆ ಆಚರಣೆ ಮಾಡಬೇಕು, ಯಾಕೆ ದಾನ ಧರ್ಮ ಮಾಡ್ಬೇಕಪ್ಪ, ಯಾಕೆ ಒಳ್ಳೆಯದನ್ನ ಮಾಡಬೇಕು, ಯಾಕೆ ಪರೋಪಕಾರ ಮಾಡಬೇಕು, ಯಾರಿಗೆ ಎಲ್ಲರಿಗೂ ಲೇಸನ್ನ ಬಯಸಬೇಕು, ಭಾವ ಶುದ್ಧಿಯಿಂದ ಕೈಯಾಗ ಒಂದು ಮಂತ್ರ ಅನ್ಕೋತ ದಾರ ಕೆಟ್ರ ಆ ದಾರ ಆಗ್ಲಾರ್ದ ಕಂಕನ್ ಆಗ್ತದ, ರಕ್ಷಾಸೂತ್ರ ಆಗ್ತದ, ಆ ಜೀವದ ರಕ್ಷಣೆ ಮಾಡ್ತದ. ನಾವು ಮಹಾಭಾರತ ತಗೊಂಡು ವರ್ತಮಾನಕ್ಕೆ ಬರೋನು, ಆ ಕಾಲದಾಗೂ ಅದು ಆಗೇತಿ, ಈ ಕಾಲದಾಗೂ ರಕ್ಷಾ ಮಾಡೇತಿ, ಮಾಡ್ತೈತಿ. ಖರೆ ಅಟಲ್ ಶ್ರದ್ಧಾ ಬೇಕು, ವಿಶ್ವಾಸ ಬೇಕು. ಅದಕ್ಕೆ ನಮ್ಮಲ್ಲಿ ಸಮ್ಯಕ್ ದರ್ಶನ ಅಂತಕ್ಕಂತ ಒಂದು ಅರ್ಥವನ್ನು ಕೊಟ್ಟಾರ. ಭಗವಂತರ ಮೇಲೆ, ಜಿನ್ವಾನಿ ಮೇಲೆ, ಗುರುಗಳ ಮೇಲೆ, ಶಾಸ್ತ್ರದ ಮೇಲೆ ಅಂತ ಧರ್ಮದ ಮೇಲೆ ವಿಶ್ವಾಸ ಇಡುವುದಕ್ಕ ಸಮ್ಯಕ್ ದರ್ಶನ ಅಂತಂದರು. ಆ ಸಮ್ಯಕ್ ದರ್ಶನ ಹೆಂಗ ಅಂತಂದ್ರ ಬಂಗಾರ ಇದ್ದಂಗ. ಬಂಗಾರಿ ಹೆಂಗ ಗಟಾರ್ದಾಗ ಬಿದ್ರು ಜಂಗ್ ತಿನ್ನಂಗಿಲ್ಲ, ಹಂಗ ಸಮ್ಯಕ್ ದೃಷ್ಟಿ ನರಕದಾಗ ಹೋದ್ರೂ ಭವ್ಯ ಆತ್ಮ ಇರ್ತಾನೋ, ಭವಿಷ್ಯದಾಗ ಪರಮಾತ್ಮ ಆಗ್ತಾನು. ಈ ಮನುಷ್ಯ ಬಹುದಾ ಬಂದ ನಾವು ಏನು ಗಳಿಸೋದು ಇಲ್ಲೋ ಗೊತ್ತಿಲ್ಲ, ನಾವೆಲ್ಲಾ ಗಳಿಸಿದ್ ಬಿಟ್ಟು ಹೋಗ್ತೀವಿ. ಅದ್ರ ಸಮ್ಯಕ್ ದರ್ಶನ ಒಂದು ಗಳಿಸಿರಂದ್ರ ನಾಳೆ ಸಮ್ಯಕ್ ಚಾರಿತ್ರ ಸಹಿತ ಮೋಕ್ಷ ಕೊಡ್ತಕ್ಕಂತ ಸಾಮರ್ಥ್ಯ ಅದರಾಗತಿ. ಅನಂತೆ ಸಮ್ಯಕ್ ದರ್ಶನ 8 ಅಂಗದಾಗ ಒಂದು ಅಂಗತಿ ವಾತ್ಸಲ್ಯ ಅಂಗ. ಆ ಅಂಗದ ಪ್ರತೀಕನ ಇವತ್ ನಾವು ರಕ್ಷಾ ಬಂಧನ ಪರ್ವವನ್ನ ಆಚರಣೆ ಮಾಡ್ತೀವಿ. ಯಾವ ಅಂಗದ ಪ್ರತೀಕ? ಸಮ್ಯಕ್ ದರ್ಶನದು 8 ಅಂಗದಾವ್. ನಿಶಂಕಿತ, ನಿಕಾಂಕ್ಷಿತ, ನಿರ್ವಿಕಿತ್ಸ, ಅಮುಡ ದೃಷ್ಟಿತ್ವ, ಉಪಗುಹನ, ಸ್ಥಿತಿಕರಣ, ವಾತ್ಸಲ್ಯ ಮತ್ತು ಪ್ರಭಾವನ. ಈ ರೀತಿ 8 ಅಂಗಗಳದಾವು. ಆ 8 ಅಂಗದಾಗ ಒಂದು ಅಂಗತಿ ವಾತ್ಸಲ್ಯ ಅಂಗ. ಆ ವಾತ್ಸಲ್ಯ ಅಂಗದ ಪ್ರತೀಕವಾಗಿ ಇವತ್ತ ಭಾರತದಲ್ಲಿ, ವಿಶ್ವದಲ್ಲಿ ನಾವು ರಕ್ಷಾಬಂಧನ ಪರ್ವವನ್ನ ಆಚರಣೆ ಮಾಡ್ತೀವಿ. ಈ ಮೂಲ ಸಿದ್ಧಾಂತ ಯಾರಿಗ ಗೊತ್ತಿಲ್ಲ. ಮಾತ್ರ ಅಣ್ಣ ತಂಗಿ ಸಂಬಂಧ ಜನುಮ ಜನುಮದ ಅನುಬಂಧ ಇಷ್ಟ ತಿಳ್ಕೊಂಡಿವಿ. ರಕ್ಷಾಬಂಧನ ಮಾಧ್ಯಮದಿಂದ ಮಾತ್ರ ಅಣ್ಣ ತಂಗಿನ ರಕ್ಷಣೆ ಮಾಡಬೇಕು, ತಂಗಿ ಅಣ್ಣನ ರಕ್ಷಣೆ ಮಾಡಬೇಕು. ಇಷ್ಟ ಧರ್ಮ ಅಲ್ಲ. ಎಲ್ಲಕ್ಕಿಂತ ದೊಡ್ಡ ಧರ್ಮ ಅಂದ್ರೆ ರಕ್ಷಾಬಂಧನ ದಿವಸ ಅತ್ತಿ ಸೊಸಿಗೆ ರಕ್ಷಾ ಸೂತ್ರ ಕಟ್ರಿ, ಸೊಸಿ ಅತ್ತಿಗೆ ರಕ್ಷಾ ಸೂತ್ರ ಕಟ್ರಿ. ಅಂದ್ರೆ ನಿಜವಾದ ಅರ್ಥ ರಕ್ಷಾಬಂಧನ ಆಚರಣೆ ಮಾಡಿ ಸಾರ್ಥಕ. ನಮ್ಮ ಅತ್ತಿನ ವೃದ್ಧಾಶ್ರಮ ಕಳ್ಸಂಗಿಲ್ಲ. ಅಂತಿಮ ಸಮಯದಾಗ ಶ್ರೀದೇವಿ ಅಜ್ಜಿ ಹಂಗ ದೀಕ್ಷಾ ತಗೊಂಡ ಸಲ್ಲೇಖನ ತಗೊಂಡು ಕಲ್ಯಾಣ ಮಾಡ್ಕೊಳಕತ್ತಾಳು, ಹಂಗ ನಮ್ಮ ಅತ್ತಿದನ್ನ ಸಮಾಧಿ ಮರಣ ಮಾಡಿಸ್ತನೋ, ಆಕಿದು ಕಲ್ಯಾಣ ಮಾಡ್ತನೋ, ಹಂಗ ಭಾವನಾ ಮಾಡ್ರಿ. ತಾಯಿ ಸ್ವರೂಪದಾಗ ನೋಡ್ರಿ. ಅಂದ್ರ ರಕ್ಷಾ ಬಂಧನ ಮಾಡಿ ಸಾರ್ಥಕ. ಮತ್ತ ಗಂಡ ಹೆಂಡತಿ ಕಟ್ಟುದು, ಹೆಂಡತಿ ಗಂಡ ಕಟ್ಟೋದು. ಎಷ್ಟ ಜೀವನದ ಕಷ್ಟ ಬರ್ಲಿ ನಾ ಡೈವರ್ಸ್ ಕೊಡಂಗಿಲ್ಲ ನಿಂಗ ಅಂದ್ರ ರಕ್ಷಾ ಬಂಧನ ಆಚರಣೆ ಮಾಡಿ ಸಾರ್ಥಕ. ಹೇಳಕತ್ತೈತಿಲ್ಲ, ಗಂಡ ಹೆಂಡತಿಗೆ ರಕ್ಷಾ ಸೂತ್ರ ಕಟ್ಟೋದ, ಹೆಂಡತಿ ಗಂಡ ಕಟ್ಟೋದ. ಏನ್ ಅನ್ನೋದ ಜೀವನದಾಗ ಎಷ್ಟ ಕಷ್ಟ ಕಾರ್ಪಣ್ಯ ಬರ್ಲಿ, ಸೀತಾ ಅಂತ ಸೀತಾ ವನವಾಸ ಸಹಿತ ಗಂಡಗೆ ಸಾಥ್ ಕೊಟ್ಲು. ಹಂಗ ನಿಮ್ ಕಷ್ಟದಾಗ ಎಲ್ಲರಿಗಿಂತ ನಾ ಮುಂದಿರ್ತದ ಸಂಕಲ್ಪ ಮಾಡಿ ಗಂಡಗ ರಕ್ಷಾ ಸೂತ್ರ ಕಟ್ರಿ. ಅಂದ್ರ ರಕ್ಷಾ ಬಂಧನ ಪರ್ವ ಆಚರಣೆ ಮಾಡಿ ಸಾರ್ಥಕ ಅಂತ. ನಮ್ ಮದುವೆ ಆಗಿಲ್ಲ ನಾವ್ಯಾನ್ ಕಟ್ಟುದ್ರಿ ಅನ್ನೋರು ಮತ್ತೆ ಕೆಲವು ಮಂದಿ ಬಾ ಮುಂದ್ ಓಡ್ತಾರ್ರಿ. ಎಲ್ಲಿ ಓಡ್ಬಾರ್ದ ಅಲ್ಲಿ ಓಡ್ತಾರ. ನಮ್ ಮದ್ವಿನ ಇಲ್ಲ ನಾವ್ಯಾನ್ ಕಟ್ಟುದ? ಹೌದಪ್ಪ, ನಿಮ್ ಮದುವೆ ಆಗಿಲ್ಲಲ್ಲ, ಅಣ್ಣ ಕಟ್ರಿ, ತಮ್ಮ ಕಟ್ರಿ, ಅಪ್ಪ ಕಟ್ರಿ, ಅವ್ ಕಟ್ರಿ, ಗೆಳತಿಯರ್ ಕಟ್ರಿ, ಫ್ರೆಂಡ್ಸ್ ಕಟ್ರಿ. ಕಟ್ಟಾಗ ಸಂಕಲ್ಪ ಮಾಡ್ರಿ, ನಾ ನಿನ್ನ ರಕ್ಷಣೆ ಜೊತೆಗೆ ನಾ ಧರ್ಮವನ್ನ ದೇಶವನ್ನ ಪ್ರೀತಿಸ್ತೀನಿ, ರಕ್ಷಣಾ ಮಾಡ್ತೀನಿ. ಇದು ಧರ್ಮ ರಕ್ಷಾ ಸೂತ್ರ. ನಾವು ಧರ್ಮ ಮಾಡಿದ್ರ ಧರ್ಮ ನಮ್ಮನ್ನ ಕಾಯ್ತೈತಿ. ಧರ್ಮ ರಕ್ಷಾ ಮಾಡುದು ನಮ್ಮ ಧರ್ಮತಿ, ನಮ್ ರಕ್ಷಾ ಮಾಡುದು ಧರ್ಮ ಐತಿ ಅಂತಕ್ಕಂತ ಭಾವನೆಯಿಂದ ರಕ್ಷಾ ಸೂತ್ರ ಕಟ್ಟೋದ. ಅದಕ್ಕೆ ಓಂ ರಾಮ್ ರೀಂ ರೂಂ ರೇಂ ರೈಂ ನಮೋ ರತೆ ಭಗವತಿ ತೀರ್ಥಂಕರ ಪರಮೇಶ್ವರಾಯ ಕರ ಪಲ್ಲವೇ ರಕ್ಷಾ ಬಂಧನಂ ಕರೋಮಿ ಏತಸ್ಯ ಸಮೃದ್ಧಿರಸ್ತು ಓಂ ರೀಂ ಅರ್ಹಂ ನಮ ಸ್ವಾಹ. ಈ ರೀತಿ ಮಂತ್ರ ಉಚ್ಚಾರಣ ಮಾಡಿ ನೀವು ರಕ್ಷಾ ಸೂತ್ರ ಕಟ್ರ ಅದು ರಾಖಿ. ಇರ್ಲಿಕ್ಕ ಬಂಗಾರದ ತಂದು ಕಟ್ರಿ, ಅದಕ್ಕೆ ರಕ್ಷಾ ಸೂತ್ರ ಸಂಸ್ಕಾರ ಇಲ್ಲ, ಶಾಂತಿ ಮಂತ್ರ ಸಂಸ್ಕಾರ ಇಲ್ಲ, ಕಟ್ಟಾಗೇನು ಮಂತ್ರ ಅನ್ಲಿಲ್ಲ. ಅದು ರಕ್ಷಾ ಸೂತ್ರ ಅಲ್ಲ, ಅದು ಕಂಕನೂ ಅಲ್ಲ, ಅದು ರಾಖಿನೂ ಅಲ್ಲ. ಇದು ಫ್ಯಾಷನ್.
ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಕಾರ ನಾವು ಹೊಂಟೀವಿ. ಅಲ್ಲ, ನಮ್ಮಲ್ಲಿ ನೋಡ್ರಿ ರಕ್ಷಾ ಸೂತ್ ಕಟ್ಬೇಕಾರ ಅವ್ರನ್ನ ಮನಿ ಮ್ಯಾಲ ಕುಣಿಸಿ ಅವ್ರ ಮುಂದೆ ಆರತಿ ಮಾಡಿ ದೀಪದ ಕುಡಿ ತಗೊಂಡ್ ಹನಿಗೆ ಹಚ್ಚಿ ಕುಕ್ಮ ಹಚ್ಚಿ ಆರತಿ ಮಾಡಿ ಅಂತ ಕಿಶಿ ಕಡೆ ನೋಡ್ತೀರಿ ಏನ್ ಕೊಡ್ತಾನ ನಮ್ಮ ಅಣ್ಣ. ಹೌದಲ್ಲ, ಕಿಶಿ ಕಡೆ ನೋಡಿ ಏನ್ ಕೊಡ್ತಾನಂತ ರಕ್ಷಾಸೂತ್ರ ಕಟ್ಟೋ ಪರಂಪರಾ ಇಲ್ಲ. ನನ್ನ ಅಣ್ಣ ನನಗೆ ಏನ್ ಕೊಡ್ಲಿ ಬಿಡ್ಲಿ, ಸಹೋದರ ಸಂಬಂಧ ಕೊಟ್ಟಾನ, ಧಾರ್ಮಿಕ ಜೀವನ ಕೊಟ್ಟಾನ, ನನಗ್ ಸಂಸ್ಕಾರ ಕೊಟ್ಟಾನ, ಅಣ್ಣ ತಂಗಿ ಸಂಬಂಧ ಕೊನೆವರೆಗೆ ಇರ್ತಕ್ಕಂಥ ಸಂಕಲ್ಪ ಮಾಡಾನಲ್ಲ, ಇದಕ್ಕಿಂತ ಹೆಚ್ಚು ನನಗೇನು ಬೇಡ ಅಂತ ಭಾವನೆ ಬೇಕು.